ಸದ್ಯದಲ್ಲೇ ಮುತ್ತು ಮಾವಂದು ಮಾಯಿಂದು ಮದುವೆ ಇದೆ. ಏನು ಸದ್ಯದಲ್ಲ? ಹೌದು, ನಮ್ಮ ಅಜ್ಜಿ ತಾತ ಕಲ್ಯಾಣೋತ್ಸವದ ದಿನನೇ ಮುತ್ತು ಮಾವಂದು ಮಾಯಿಂದು ಮದುವೆ ಇಟ್ಕೊಂಡಿದ್ದಾರೆ. ಇದನ್ನ ಹೇಗಾದರೂ ಮಾಡಿ ತಡಿಲೇಬೇಕು ಅಂತ ಆ ತಾಯಿ ಹತ್ರ ಬೇಡ್ಕೋತಾ ಇದ್ದೀನಿ. ಪ್ರತಿ ಸತಿ ಅವ್ರ ಮದುವೆಗೆ ಏನಾದರೂ ಒಂದು ಅಡೆತಡೆ ಬರ್ತಿತ್ತು, ಆದರೆ ಈ ಸರ್ತಿ ಹಾಗೇನು ಕಾಣ್ತಿಲ್ಲ. ಒಂದು ವೇಳೆ ಈ ಮದುವೆ ನಡೆದೋದ್ರೆ ಬೆಳ್ಳಿ ಒಂಟಿಯಾಗಿ ಹೋಗ್ತಾಳೆ ಡಾಕ್ಟರ್. ಭಯ ಪಡಬೇಡ, ಮುಂದೆ ಏನು ನಡೆಯುತ್ತೆ ಅಂತ ನನಗೆ ಸತ್ಯ ಹೇಳಕ್ಕೆ ಬರದೇ ಇದ್ರು ಒಂದು ವಿಚಾರ ಹೇಳ್ತೀನಿ ತಿಳ್ಕೊ. ಯಾವುದೇ ಕಾರಣಕ್ಕೂ ಮಾಯಿಂದು ಮುತ್ತುದು ಮದುವೆ ನಡೆಯೋದಿಲ್ಲ. ಪ್ರತಿ ಸರಿ ಆಗೋ ಹಾಗೆ ಈ ಸರಿನೂ ಅಡ್ಡಿ ಆಗೇ ಆಗುತ್ತೆ. ಅದು ಹೇಗಷ್ಟು ಕರೆಕ್ಟಾಗಿ ಹೇಳ್ತಿದ್ದೀರಾ ಡಾಕ್ಟರ್? ಮಳೆ ಬರುತ್ತೋ ಇಲ್ವೋ ಅಂತ ಮೋಡ ನೋಡಿ ಹೇಳ್ಬೋದು. ಇನ್ನು ಕೆಲವ್ರು ಗುಣ ನೋಡಿ ಮದುವೆ ಆಗುತ್ತೋ ಇಲ್ವೋ ಅಂತ ಹೇಳ್ಬೋದು. ಮಾಯಿನ ಬಗ್ಗೆ ನಿಮಗೆ ಮುಂಚೆನೇ ಗೊತ್ತಿತ್ತಾ? ಮಾಯಿನ ಬಗ್ಗೆ ಎಲ್ಲ ವಿಚಾರ ಗೊತ್ತಿಲ್ಲದೆ ಇರ್ಬೋದು, ಆದರೂ ಸ್ವಲ್ಪ ಡಾಕ್ಟ್ರಾಗಿ ಎಲ್ಲ ತಿಳ್ಕೊಂಡಿದ್ದೀನಿ. ಡಾಕ್ಟ್ರಾಗಿ ಬೆಳ್ಳಿನ ಕಾಪಾಡೋ ಹೊಸ ಜವಾಬ್ದಾರಿ ನಂದು. ಎಲ್ಲದನ್ನು ಹಳೆದು ತೂಗಿ ನೋಡಿದ್ರೆ ಬೆಳ್ಳಿನ ಮುತ್ತುನೇ ಮದುವೆ ಆಗೋದು. ದೇವಸ್ಥಾನದಲ್ಲಿ ನಿಂತ್ಕೊಂಡು ನೀವು ಈ ಮಾತು ಹೇಳ್ತಿದ್ದೀರಾ. ಒಂದು ವೇಳೆ ಇದು ನಡೆದ್ರೆ ಈ ಜಗತ್ತಲ್ಲಿ ನನಗಿಂತ ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ನಿನ್ನ ಹತ್ರ ಇನ್ನೂ ಮಾತಾಡೋದಿದೆ. ಯಾವುದು? ಬೆಳ್ಳಿ ವಿಚಾರನಾ? ಅಲ್ಲ, ಮಾಯಿನ ವಿಚಾರ. ನೋಡು, ನಾನು ನಿನಗೆ ಫೋನಲ್ಲಿ ಮಾತಾಡ್ತೀನಿ, ನೀನು ಇವಾಗ ಹೊರಡು. ಸರಿ ಡಾಕ್ಟರ್, ಮತ್ತೆ ಸಿಗೋಣ. ಸರಿ. ಡಾಕ್ಟ್ರಿಗೆ ಮಾಯಿನ ವಿಚಾರ ಏನು ಗೊತ್ತಿರ್ಬೋದು? ಸಿಟಿಲಿ ಮುಂಚೆನೇ ಮಾಯಿಂಗೆ ಡಾಕ್ಟ್ರಿಗೆ ಗೊತ್ತಾ? ಒಂದು ಗೊತ್ತಾಗ್ತಿಲ್ವಲ್ಲ. ಹೇಳಿಮ್ಮ. ಇವಾಗಿನ್ನೂ ಹರಣಿ ಸಿಕ್ಕಿದ್ಲು ಕಣೋ. ಅದೇ ಮುತ್ತುರಾಜ್ ಅವ್ರ ತಮ್ಮನ ಹೆಂಡತಿ. ನೀನು ಹೇಳ್ದಂಗೆ ರಿಜಿಸ್ಟರ್ ಆಫೀಸಲ್ಲ, ಅರಣಿ ಅವ್ರ ಅಜ್ಜಿ ತಾತನ ಮನೆಯಲ್ಲಿ. ನಾಳೆನೇ ನನ್ನ ಮದುವೆ ಅಂತ ಗ್ರೂಪಲ್ಲಿ ಫೋಟೋ ಬೇರೆ ಹಾಕಿದಾಳೆ. ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ? ಏನೋ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ ಕಣೋ. ಮಾಡಲಿ ಅವಳ ಪ್ಲಾನ್ಗೆ ಯಾವ ರೀತಿ ಕೋಲ್ಡ್ ವಾಟರ್ ಹಾಕಿ ತಣ್ಣಗೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡು, ನನಗೆ ಗೊತ್ತಿರೋ ಪ್ರಕಾರ ಹರಣಿ ಸುಳ್ಳು ಹೇಳಲ್ಲ. ಮಾಯನೇ ಏನೋ ಗೇಮ್ ಆಡ್ತಿದ್ದಾಳೆ ಅನ್ಸುತ್ತೆ. ಗೇಮ್ ಆಡೋದ್ರಲ್ಲ ಅವಳಿನ್ನೂ ಹೊಸಬಿಡು. ಗೇಮ್ ಆಡೋದು ಹೇಗೆ ಅಂತ ನಾಳೆಯಿಂದ ನಾನು ತೋರಿಸ್ತೀನಿ. ನೋಡ್ರೋ, ರಾಜ ನನ್ನ ಮಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಅವನನ್ನು ಉಳಿಸಬಾರ್ದು. ಸ್ವಾಗತ ಕೋರಕ್ಕೆಲ್ಲ ರೆಡಿಯಾಗಿದ್ದಾರೆ. ಹಿಡ್ಕೊಂಡು ಹೋಗೋದಕ್ಕೆ ನಾನೇನು ಜೋಕರ್ ಗೊಂಬೆ ಅಂದ್ಕೊಂಡಿದ್ಯಾ? ಹುಲಿ ಹಾವು ಏಣಿ ಆಟ ಇವತ್ತಿಂದ ಶುರುವಾಗ್ತಾ ಇದೆ. ಲೆಟ್ಸ್ ಪ್ಲೇ ದ ಗೇಮ್. ಸರಿ, ಹೋಗಿ ಹುಡುಕಿ. ಸರಿ, ಸಿಕ್ಕಿದ್ರೆ ತಕ್ಷಣ ಫೋನ್ ಮಾಡಬೇಕು. ಸರಿ ಅಣ್ಣ, ಆಯ್ತು. ಹೋಗಿ. ಹೇಳು ಮಗಳೇ. ಅಪ್ಪ ಎಲ್ಲಿದ್ದೀರಾ? ರಾಜ ಏನಾದರೂ ಸಿಕ್ಕಿದ್ನಾ? ರಿಜಿಸ್ಟರ್ ಆಫೀಸ್ ಹತ್ರನೇ ಇದ್ದೀನಿ. ಹೌದು, ವಾಟ್ಸಪ್ ಗ್ರೂಪ್ಗೆ ಮದುವೆ ಎಷ್ಟು ಗಂಟೆಗೆ ಅಂತ ಹಾಕಿದ್ದೀನಮ್ಮ? 10:30 ಹಾಕಿದ್ದೆಪ್ಪ. ಈಗಾಗಲೇ ಟೈಮ್ ಆಗಿದೆ. ಒಂದು ವೇಳೆ ಅವನು ಮೆಸೇಜ್ ನೋಡದೇ ಇರಬಹುದು. ಇಲ್ಲ ಅಪ್ಪ, ಅವ್ನು ನನಗೆ ಬುದ್ಧಿ ಕಲಿಸ್ಬೇಕು ಅಂತ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದಾನೆ. ಇಂಥ ಚಾನ್ಸ್ ಸಿಕ್ಕಿದೆ ಅಂದಮೇಲೆ ಅವನು ಅದನ್ನ ಮಿಸ್ ಮಾಡ್ಕೊಳ್ಳಲ್ಲ, ಬಂದೇ ಬರ್ತಾನೆ. ಬರಲಿ, ಇವತ್ತು ಅವನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನನ್ನ ಕೈಗೆ ಸಿಕ್ಕಿದ್ರೆ ಸಾಕು. ಈಗ ಚೈನಾ ಕೇಳ್ಕೊಂಡು ಬಂದಾಗ ಕೇಳ್ಕೊಂಡು ಬರ್ತೀನಿ. ಸರಿ ಅಪ್ಪ. ಮಾಜಿ ಮಾವನವ್ರೆ,
ಹೊಸ ನಂಬರು. ಹಲೋ ಹಲೋ, ಹಲೋ, ಯಾರು? ನಾವು ವರ್ಲ್ಡ್ ಕಪ್ ಅಲ್ಲಿ 6 ಬಾಲ್ಗೆ 6 ಸಿಕ್ಸ್ ಹೊಡಿತಾ ಇದ್ವಿ. ರಾಜ? ರಾಜ್ ಅಲ್ಲ, ನಿನ್ನ ಎಕ್ಸ್ ಲವರ್, ಎಕ್ಸ್ ಹಸ್ಬೆಂಡ್ ಯುವರಾಜ್. ಎಲ್ಲಿದ್ಯಾ ನೀನು? ಗ್ರೂಪಲ್ಲಿ ಮದುವೆ ಅಂತ ಪೋಸ್ಟ್ ಮಾಡಿದ್ದೆ. ಏನೋ ಮದುವೆ ಅಟೆಂಡ್ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನೀನೇ ಇಲ್ಲ. ನಿಮ್ಮ ಅಪ್ಪ ನೋಡಿದ್ರೆ ನೊಣ ಹೊಡಿತಾ ಇದ್ದಾನೆ. ಮದುವೆನಲ್ಲಿ ನೀವುಗಳೇ ಕಾಣಿಸ್ತಾ ಇಲ್ಲ. ಫಂಕ್ಷನಲ್ಲಿ ಗಂಡು ಹೆಣ್ಣು ಇಲ್ಲದೆ ಮದುವೆ ಮಾಡ್ಕೋತಾ ಇದ್ದೀರಾ. ಏನು ಹೊಸ ಟ್ರೆಂಡಾ? ಏಯ್, ಕಿರ್ಚಬೇಡ. ನಿನ್ನ ಕಿರ್ಚಾಡೋದಕ್ಕೆ ಇನ್ನೂ ಟೈಮ್ ಇದೆ. ನೀನೆಂತ ಹೆದರ್ ಪುಕ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಮನೇಲೇ ಇದ್ದು ಫಂಕ್ಷನ್ಗೆ ಬಂದಿದ್ದೀನಿ ಅಂತ ಪೋಸ್ ಕೊಡ್ತಿದ್ಯಾ? ಪೋಸಾ? ನಾನಾ? ಇಲ್ವಲ್ಲ. ನಿಮ್ಮ ಅಪ್ಪ ಹಾಕೊಂಡಿರೋ ಬಟ್ಟೆ ಕಲರ್ ಹೇಳ? ಗ್ರೀನ್ ಕಲರ್ ಶರ್ಟ್, ಬ್ಲಾಕ್ ಪ್ಯಾಂಟ್, ಬ್ಲಾಕ್ ಶೂ. ಇನ್ನೂ ಏನಾದರೂ ಮಾಹಿತಿ ಬೇಕಾ? ಒಂದು ಬ್ಲಾಕ್ ಕಲರ್ ಬೈಕ್ ಹತ್ರ ನಿಂತ್ಕೊಂಡು ಸುತ್ತ ನನ್ನನ್ನು ಹುಡುಕ್ತಾ ಇದ್ದಾರೆ. ಬಂದಿರೋ ಗಾಡಿ ಯಾವ್ದು ಹೇಳ? ಯಾವುದೋ ಕಿತ್ತೋಗಿರೋ ಟಾಟಾ ಸುಮಾ. ಹಲೋ ಹಲೋ, ರಾಜ ಎಲ್ಲಿದ್ಯಾ? ಬಾ, ನೀವು ಯಾವ ಕಡೆ ನೋಡ್ತಿದ್ದೀರಾ? ಅವನು ಅಲ್ಲೇ ಇದ್ದಾನೆ. ಅಲ್ಲಿ ಬೆಂಕಿ ಹಚ್ಚಿದ್ರೆ ಇಲ್ಲೂ ಹೊಗೆ ಆಡುತ್ತೆ. ಅಪ್ಪ, ಅವನು ಅಲ್ಲೇ ಇದ್ದಾನೆ, ರಿಜಿಸ್ಟರ್ ಆಫೀಸ್ ಅಲ್ಲೇ ಇದ್ದಾನೆ. ನೀವು ಹಾಕೊಂಡಿರೋ ಡ್ರೆಸ್ಸು, ನೀವು ಬಂದಿರೋ ಗಾಡಿ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾನಪ್ಪ. ಎಲ್ಲ ಕಡೆ ಹುಡುಕ್ತಾ ಇದೀವಿ, ಎಲ್ಲೂ ಕಾಣ್ತಿಲ್ಲಮ್ಮ. ನೀವು ಅವನಿಗೆ ಕಾಣಿಸ್ತಿದ್ದೀರಾ, ಆದ್ರೆ ಅವನು ನಿಮಗೆ ಕಾಣದಿರೋ ಜಾಗದಲ್ಲಿ ನಿಂತಿದ್ದಾನೆ. ಅಪ್ಪ, ಯಾವುದೇ ಕಾರಣಕ್ಕೂ ಅವನು ಅಲ್ಲಿಂದ ತಪ್ಪಿಸ್ಕೋಬಾರ್ದಪ್ಪ. ಸರಿಯಮ್ಮ, ಯಾವುದೇ ಕಾರಣಕ್ಕೂ ಅವ್ನು ತಪ್ಪಿಸ್ಕೊಳಕ್ ಬಿಡೋದಿಲ್ಲ. ಸಿಕ್ಲಿ ಅವನು. ರಾಜ ಎಲ್ಲಿದ್ಯಾ? ನಾನಾ ಬಾಯಲ್ಲಿ ಬಿಸಿ ಮುದ್ದೆ ತಿಂತಾ ಇದ್ದೀನಿ. ಏಯ್ ನೋಡು, ನನ್ನ ಜೊತೆ ಆಟ ಆಡ್ಬೇಡ, ಚೆನ್ನಾಗಿರಲ್ಲ. ಆಟ ಆಡಕ್ ನೀನೇನು ಪ್ಲೇ ಗ್ರೌಂಡಾ? ಪಾಪ ನಿನ್ನ ಅಪ್ಪ ಇಲ್ಲಿ ಹುಡುಗರನ್ನ ಬಿಸಿಲಲ್ಲಿ ಒಣಗಿಸ್ತಾ ಇದ್ದಾರೆ. ನನ್ನ ಕೈಲಿ ಇದನ್ನು ನೋಡೋಕ್ಕಾಗ್ತಾ ಇಲ್ಲ. ಎಲ್ಲಿದ್ಯಾ ನೀನು? ಎಲ್ಲೋ ಇದೆಯಾ? ನಿಮ್ಮ ಅಪ್ಪ ಒಬ್ಬ ಬೆಪ್ಪ. ಏಯ್, ಏನು ಅಂದೆ? ಮುಟ್ಟಾಳ ಅಂದೆ. ಅವ್ರ ಜೊತೆ ಇರೋರು ದಡ್ ಶಿಖಾಮಣಿಗಳು ಅಂದೆ. ಇನ್ನೂ ಏನಾದರೂ ಹೇಳ? ನೋಡು, ನಮ್ಮಪ್ಪಂಗೆ ಬೈದ್ರೆ ಚೆನ್ನಾಗಿರಲ್ಲ. ಇನ್ನೇನಲ್ಲಿ ಮಾಯಡಾಲಿ. ನಿಮ್ಮ ಅಪ್ಪ ಬಂದ್ರಲ್ಲ ಕಾರು, ನಾನು ಅದೇ ಕಾರಲ್ಲಿ ಕೂತ್ಕೊಂಡಿದ್ದೀನಿ. ನಿನ್ನ ಅಪ್ಪನ ಕಡೆ ಹುಡುಗರು ನಾನು ಕೂತಿರೋ ಕಾರನ್ನ ಬಿಟ್ಟು ಮಿಕ್ಕೆಲ್ಲ ಕಾರು ಹುಡುಕ್ತಾ ಇದ್ದಾರೆ. ಅಂದಮೇಲೆ ನಿಮ್ಮ ಅಪ್ಪ ಬೆಪ್ಪ ತಾನೆ. ಅಪ್ಪನ ಮುದ್ದಿನ ಮಗಳು ನೀನು ಮುಟ್ಟಾಳಿ ಆಗ್ಬೇಡ. ನಾನಿರೋ ಜಾಗಕ್ಕೆ ಬೇಗ ಕಳಿಸು. ಬಾಯ್ ಮಾಯಡಾಲೆ. ಏಯ್, ಹೇಳು ಮಗಳೇ. ಅಪ್ಪ, ಅವ್ನು ನೀವು ಬಂದಿರೋ ಕಾರಲ್ಲೇ ಹೋಗಿ ಕೂತಿದ್ದಾನಂತೆ. ಬೇಗ ಹೋಗಿ ಹಿಡೀರಿ ಅಪ್ಪ. ಸರಿಯಮ್ಮ. ಸಾರಿ ಸರ್, ಸ್ವಲ್ಪ ಅರ್ಜೆಂಟ್ ಇತ್ತು, ಸಾರಿ. ಮುಟ್ಟಾಳಿ ಮಗಳಿಗೆ ಬೆಪ್ತ ಕಡಿ ಅಪ್ಪ ಕೈಗೆ ಸಿಕ್ಕಿರೋ ಚಿನ್ನನ ಬಿಟ್ಟು ಹೋಗ್ತಾ ಇದ್ದಾನೆ.
ಮಗಳೇ ಕಾರಲ್ಲೂ ಇಲ್ಲಮ್ಮ ಅವನು. ಅವನು ಅಷ್ಟು ಶೋರ್ ಆಗಿ ಇರೋ ಜಾಗನ ಹೇಳ್ತಿದ್ದಾನೆ ಅಂದ್ಮೇಲೆ ನೀವ್ ಹೋಗೋವರೆಗೂ ಅಲ್ಲೇ ಕೂತಿರ್ತಾನ? ಅಷ್ಟು ಜನ ಇದ್ದೀರಾ, ಏನ್ ಮಾಡ್ತಿದ್ದೀರಾ? ಎಲ್ಲರೂ ಹುಡುಕ್ತಿದೀವಮ್ಮ. ಅವ್ನು ಇವತ್ತು ನಿಮ್ ಕೈಗೆ ಸಿಗಲ್ಲ, ವಾಪಸ್ ಬನ್ನಿ. ಸರಿ ಅಮ್ಮ. ಏಯ್ ಬನ್ರ. ಛೇ, ಬಿಡಲ್ವೋ ರಾಜ? ನಿನ್ನನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಆ ರಾಜನ ಹಿಡಿಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಸೆಟ್ ಮಾಡಿದ್ರು ಇಲ್ಲಿ ತಪ್ಪಿಸ್ಕೊಂಡು ಹೋಗುತ್ತಲ್ಲ, ಆ ತರ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ. ನಾನೇ ಒಂದಿನ ಮದ್ವೆನೂ ಬೇಡ ಏನು ಬೇಡ ಅಂತ ಓಡಿದ್ರೆ ಆಶ್ಚರ್ಯನೇ ಇರಲ್ಲ. ಅವನೇ ಮತ್ತೆ ನನ್ನ BP ರೈಸ್ ಮಾಡಕ್ಕೆ ಕಾಲ್ ಮಾಡ್ತಿದ್ದಾನೆ. ಹಲೋ ಹಲೋ ಮಾಯಾ ಡಾರ್ಲಿಂಗ್, ಮೆಂಟಲ್ ಹಾಸ್ಪಿಟ್ಲಿಗೆ ಏನಾರು ಅಡ್ಮಿಟ್ ಮಾಡಬೇಕಾ ಹೇಳು. ಏಯ್, ಏನೋ ಬೇಕು ನಿನಗೆ? ಏನ್ ಬೇಕು? ನಿನ್ನ ಪ್ರಾಣ ಬೇಕು, ಕೊಡ್ತೀಯಾ? ಆಲ್ರೆಡಿ ನನ್ನನ್ನು ಯಾಮಾರಿಸಿರೋದಲ್ದೆ ಈಗ ಮುತ್ತು ಸರ್ನು ಯಾಮಾರ್ಸಕ್ಕೆ ನೋಡ್ತಾ ಇದ್ದೀನಿ. ಬಿಟ್ಬಿಡ್ತೀನಾ? ನೀನು ಮದುವೆ ಅಂತ ಹೇಳಿದ ತಕ್ಷಣ ನಿನಗೆ ಗಿಫ್ಟ್ ತೊಗೊಂಡು ಬರೋದಕ್ಕೆ ನಾನೇನು ದೇವದಾಸ್ ಅಲ್ಲ. ರಾಜ್, ಯುವರಾಜ್. ಇಷ್ಟು ದಿನ ನೀನು ಕೊಟ್ಟಿದ್ದನ್ನೆಲ್ಲ ನಾನು ವಾಪಸ್ ತಿರುಗಿಸಿ ಕೊಡಲಿಲ್ಲ ಅಂದರೆ ನನ್ನ ಹೆಸರಿಗೆ ಕಳಂಕ ಬಂದ್ಬಿಡುತ್ತೆ. ಜಸ್ಟ್ ಅಲ್ಲಿ ಮಿಸ್ ಆಗಿದ್ಯಾ ಕಣೋ. ನೀನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ತುಂಡ್ ಮಾಡಿ ನಾಯಿಗೋ ನರಿಗೋ ಬಿಸಾಕ್ತಿದ್ದೆ. ವಾಹ್, ಏನ್ ಮಾತು, ಏನ್ ಕತೆ. ಬೆಳ್ಳಿನ ನೋಡಿದ್ರೆ ನನಗಿಂತ ಜಾಸ್ತಿ ಅವಳಿಗೆ ಮೋಸ ಆಗ್ತಿದೆ ಅಂತ ತಿಳಿತು. ಇಷ್ಟು ದಿನ ನೀನು ಬದಲಾಗ್ತೀಯ ಅಂತ ಕಾದೆ, ಆದರೆ ಬದಲಾಗೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿನ್ನ ಬಾಡಿಲಿ ದ್ವೇಷ, ಅಸೂಯೆ ಟನ್ಗಟ್ಲೆ ಇದೆ. ಅದು ಈ ಜನ್ಮದಲ್ಲಿ ಬದಲಾಗಲ್ಲ. ಆದರೆ ಒಂದು ವಿಷಯ ತಿಳ್ಕೊ, ಬೆಳ್ಳಿನ ಬೇರೆ ಮಾಡಿ ಮುತ್ತುನ ಮದುವೆ ಆಗಬೇಕು ಅಂತಿರೋ ನಿನ್ನ ಕನಸನ್ನ ನುಚ್ಚು ನೂರು ಮಾಡ್ತಾನೆ ಈ ರಾಜ್. ನೋಡು, ಒಂದು ತಿಳ್ಕೊ, ಬೆಳ್ಳಿ ಒಳ್ಳೆಯವಳು, ಅವಳಿಗೆ ಒಳ್ಳೇದಾಗೇ ಆಗುತ್ತೆ. ನೀನು ಕೆಟ್ಟವಳು, ನೀನು ಕೆಟ್ಟದಾಗಲೇಬೇಕು. ನಾಳೆ ಹೇಗೋ ನಿನ್ನ ಮದುವೆ ಇದೆಯಲ್ಲ, ಅಲ್ಲೇ ಮೀಟ್ ಮಾಡೋಣ, ಸರಿನಾ? ಏಯ್, ಏನ್ ಹೆದರ್ಸ್ತಿದ್ಯಾ? ನೀನು ನಿಜವಾಗ್ಲೂ ಧೈರ್ಯ ಇದ್ರೆ ಬಂದು ನನ್ನ ಮುಂದೆ ನಿಂತ್ಕೋ. 2 ಸೆಕೆಂಡಲ್ಲಿ ನಿನ್ನ ಪ್ರಾಣನ ಪರಲೋಕಕ್ಕೆ ಕಳಿಸಿ ಆಮೇಲೆ ನಾನು ಮದುವೆ ಆಗ್ತೀನಿ. ನೀನು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ, ಹಾಗೆ ನಿನ್ನ ಮದುವೆನೂ ಆಗಲ್ಲ. ನೋಡು, ಮುತ್ತು ಸರ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆಗ, ಇಲ್ಲ ಜೀವನ ಪರ್ಯಂತ ಸಿಂಗಲ್ ಆಗಿ ಕಳಿಬೇಕಾಗತ್ತೆ. ಬಾಯ್. ನಾನು ಇದನ್ನೆಲ್ಲ ಮರೀಲಿಲ್ಲ ಅಂದರೆ ನನಗೇನಾದರೂ ಒಂದು ಗತಿ ಆಗುತ್ತೆ. ಇವರೆಲ್ಲರನ್ನೂ ಅವಾಯ್ಡ್ ಮಾಡಿ ನನ್ನ ಮದುವೆ ಆಗಬೇಕು. ಏನು ಮಾಡಲಿ? ಅಲ್ಲ, ಎಲ್ಲೋ ದೂರದಲ್ಲಿರೋ ರಾಜನಿಗೆ ನಾನು ಬೆಳ್ಳಿನ ಮೂಲೆ ಗುಂಪು ಮಾಡಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು? ಈ ಮನೇಲಿ ನಡೀತಿರೋ ಪ್ರತಿಯೊಂದು ವಿಷಯನೂ ಅವನಿಗೆ ಹೇಗೆ ತಲುಪ್ತಿದೆ? ಮನೇಲಿ ಯಾರಾದರೂ ಏಜೆಂಟ್ ಕೆಲಸ ಮಾಡ್ತಿದ್ದಾರಾ? ಯಾರದು? ಈ ಮನೇಲಿ ರಾಜನ ಬಗ್ಗೆ, ನನ್ನ ಬಗ್ಗೆ ಯಾರಿಗೆ ಗೊತ್ತು? ರಾಜ 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 ನನ್ನ ಕಣ್ ಮುಂದೆನೆ ಬರ್ತಿದ್ಯಾ? ಇಡಿಯಟ್ ಮಾಯಾ, ಮಾವ, ನೀವ್ ಯಾವಾಗ ಬಂದ್ರಿ? ಯಾರಿಗೋ ಇಡಿಯಟ್ ಅಂತ ಬೈತಿದ್ಯಲ್ಲ, ಆಗ್ಲೇ ಬಂದೆ. ಯಾರದು ನಿನ್ನ ಹತ್ರ ಬೈಸ್ಕೊಳ್ತಿರೋ ಮಹಾನ್ ಭಾವ? ಮಾವ, ನನ್ನ ಫ್ರೆಂಡು ಮದುವೆಗೆ ಬರಲ್ಲ ಅಂತಿದ್ದ. ನಾನು ಬರಲೇಬೇಕು ಅಂತ ಹೇಳ್ತಿದ್ದೆ. ಗಿಫ್ಟ್ ಕೊಟ್ರೆ ಮಾತ್ರ ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ಇಡಿಯಟ್ ಅಂತ ಬೈದೆ. ನೀನು ಗಿಫ್ಟ್ ಕೊಡ್ಬೇಕಂತ? ನೀನೋ ನಿನ್ನ ಫ್ರೆಂಡ್ಸು? ಸರಿ ಬಿಡು ಮಾಯಾ, ನಾನು ಹೊರಗೋಗ್ತಿದ್ದೀನಿ. ನನಗೆ ಸ್ವಲ್ಪ ಪವರ್ ಬ್ಯಾಂಕ್ ಬೇಕಿತ್ತು. ಕೊಡ್ತೀನಿ ಮಾವ, ತಗೊಳ್ಳಿ ಮಾವ.
ಹಲೋ, ಯಾರು? ಮುದ್ದು ಸರ್, ನಾನು ರಾಜ ಅಂತ, ಮಾಯಾ ಫ್ರೆಂಡ್. ಮಾಯಾ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅಲ್ಲೇ ಇದ್ರೆ ಸ್ವಲ್ಪ ಅವಳಿಗೆ ಮೊಬೈಲ್ ಕೊಡ್ತೀರಾ? ಅದಕ್ಕೇನಂತೆ, ಇಲ್ಲೇ ನನ್ನ ಕಣ್ಮುಂದೆನೇ ಇದ್ದಾಳೆ, ಕೊಡ್ತೀನಿ ರೀ. ಯಾರು ಮಾವ? ನಿಮ್ಮ ಫ್ರೆಂಡು, ಅವ್ರ ಹೆಸರು ರಾಜ ಅಂತೆ. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಬೇಗ ಮಾತಾಡು. ತಗೋ ಮಾಯಾ. ಹಲೋ, ಹಾಯ್ ರಾಜ, ಹೇಳು. ಅಲ್ಲ, ನೀನು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದಿತ್ತಲ್ವಾ? ಸುಮ್ಮನೆ ಮಾವನ ನಂಬರ್ಗೆ ಮಾಡಿದ್ಯಾ? ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಗೊತ್ತಾ? ಹಾಂ, ನೀನು ಬಿ ಪಿ ರೈಸ್ ಮಾಡಬೇಕು ಅಂತಾನೆ ನಿನ್ನ ಫೋನ್ ಕೊಡೋಕೆ ಹೇಳಿದ್ದು. ಅವ್ರಿಗೆ ವಿಷಯ ಗೊತ್ತಾದರೆ ನಾಳೆ ನಿನ್ನ ಮದುವೆ. ಅಯ್ಯೋ, ಹಾಗೆಲ್ಲ ಮಾಡಬಾರ್ದು. ನೀನು ಮದುವೆಗೆ ಬಾ, ಗಿಫ್ಟ್ ನಾನೇ ಕೊಡಿಸ್ತೀನಿ, ಸರಿನಾ? ಏನೋ ಮುಂದೆ ಬಂದು ನಿಂತ್ಕೋ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಅವಾಜ್ ಆಗ್ತಾ ಇದೆ. ಈಗ ನಿನಗೆ ಹಾಗೆಲ್ಲ ಹೇಳ್ತೀನ ರಾಜ? ಮಾತಿನ ಟ್ಯೂನೇ ಚೇಂಜ್ ಆಗ್ಬಿಟ್ಟಿದೆ. ಮುತ್ತು ಸರ್ ಎದುರುಗಡೆ ಇದ್ದಾರೆ ಅಂತ ಗಡಗಡ ಅನಿಸ್ತಾ ಇದೆಯಾ? ಮಾಯಾ, ಇಷ್ಟು ಸಾಫ್ಟಾಗಿ ನೀನು ಮಾತಾಡಿದ್ದು ನಿನ್ನ ಜೀವನದಲ್ಲೇ ಇಲ್ಲ ಅನ್ಸುತ್ತಲ್ಲ? ಅಯ್ಯೋ, ವಿಷಯ ತಡ್ಕೊಳಕ್ಕಾಗ್ತಾ ಇಲ್ವೇ? ಈಗಲೇ ಎಲ್ಲ ವಿಷಯ ಹೇಳ್ಬಿಡ್ಲಾ ಅಥವಾ ಎಲ್ಲರ ಮುಂದೆ ಬಂದು ಮರ್ಯಾದೆ ತೆಗಿಲ್ಲ? ಹಠ ಮಾಡಬೇಡ ರಾಜ, ನನ್ನ ಮಾತು ಕೇಳು. ನೀನು ನೇರವಾಗಿ ಮೀಟ್ ಮಾಡು, ಸರಿನಾ? ಇನ್ನೊಂದು ವಿಷಯ ಏನಂದ್ರೆ, ಎಲ್ಲ ರೆಡಿ ಇದೆ, ನೀನು ಬರೋದೊಂದು ಬಾಕಿ. ಏನು? ಅದೇ, ನೀನು ಗಿಫ್ಟ್ ಕೇಳಿದ್ಯಲ್ಲ ಅದು ಸಿಗೋ ನಿನಗಿದೆ.